So I welcome you all for today's class for BA first SEM DSC 2 Contemporary Indian Economy. So BA first semester DSC 2 ಸಮಕಾಲೀನ ಭಾರತದ ಆರ್ಥಿಕತೆ ವಿದ್ಯಾರ್ಥಿಗಳಿಗೆ ಸ್ವಾಗತ. So ಇವತ್ತಿನ ಕ್ಲಾಸ್ನಲ್ಲಿ today I will review all those points which I have done in previous classes. So here in first unit you have learnt the heading unit 1 heading is LPG policies, economic reforms and agriculture. ಸೊ ಈ ಒಂದು ಘಟಕ ಒಂದರಲ್ಲಿ ಹೆಡ್ಡಿಂಗ್ ಏನಂದರೆ ಘಟಕ ಒಂದರ ಹೆಡ್ಡಿಂಗು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ನೀತಿಗಳು. ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್ ದ ಟಾಪಿಕ್ ವೈಸ್, ದಟ್ ಈಸ್ ಚಾಪ್ಟರ್ 1 ರಿಸೆಂಟ್ ಇಶ್ಯೂಸ್, ಅಂದರೆ ಇತ್ತೀಚಿನ ವಿವಾದಾಂಶಗಳು ಅಥವಾ ಇತ್ತೀಚಿನ ಪ್ರವೃತ್ತಿಗಳು ಅಥವಾ ವಿಷಯಗಳು ಅಂತ ಹೇಳ್ಬೋದು. ಸೊ ದೇರ್ ಯು ಹ್ಯಾವ್ ಲರ್ನ್ಡ್ ಜೆನೆಸಿಸ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ LPG. ಈ ಒಂದು LPG ಅಂದರೆ ಏನು? ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಸೊ ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಸೊ ಯು ಹ್ಯಾವ್ ಲರ್ನ್ಡ್ ದ ಜೆನೆಸಿಸ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ LPG. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ, ಉಗಮ ಮತ್ತು ಅದರ ಪರಿಣಾಮಗಳನ್ನ ತಿಳ್ಕೊಂಡ್ರಿ. ಆ್ಯಂಡ್ ಇನ್ ಸೆಕೆಂಡ್ ಟಾಪಿಕ್ ಯು ಹ್ಯಾವ್ ಲರ್ನ್ಡ್ ಇಂಡಿಯಾಸ್ ಪಾಪ್ಯುಲೇಷನ್ ಪಾಲಿಸಿ, ಭಾರತದ ಜನಸಂಖ್ಯಾ ನೀತಿ. ಎರಡನೇ ಕಂಟೆಂಟನ್ನು ತಿಳ್ಕೊಂಡಿದ್ದಾರೆ. ಆ್ಯಂಡ್ ದ ಥರ್ಡ್ ಕಂಟೆಂಟ್ ಡೆಮೋಗ್ರಾಫಿಕ್ ಡಿವಿಡೆಂಡ್, ಜನಸಂಖ್ಯಾ ಲಾಭಾಂಶ ಅಥವಾ ಭಾಜ್ಯಾಂಶ ನೀತಿ ಅಂತ ಹೇಳ್ತಾರೆ, ಅಥವಾ ಜನಸಂಖ್ಯಾ ಭಾಜ್ಯಾಂಶ. ಅದೇ ರೀತಿಯಾಗಿ ಫೋರ್ತ್ ಕಂಟೆಂಟ್ ಹಿಯರ್ ಹ್ಯಾವ್ ಲರ್ನ್ಡ್ ಇಂಡಿಯಾಸ್ ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಗ್ಲೋಬಲ್ ಪರ್ಸ್ಪೆಕ್ಟಿವ್, ಜಾಗತಿಕ ದೃಷ್ಟಿಕೋನದಲ್ಲಿ ಭಾರತದ ಮಾನವ ಅಭಿವೃದ್ಧಿ. ಇದು ಒಟ್ಟು 4 ಕಂಟೆಂಟ್ಗಳನ್ನು ಈ ಒಂದು ಯೂನಿಟ್ 1ರಲ್ಲಿ ಬರ್ತಕ್ಕಂಥದ್ದು. ಅಧ್ಯಾಯ 1ರ ಈ 4 ಕಂಟೆಂಟ್ಗಳನ್ನು ಹಿಂದಿನ ಕ್ಲಾಸನ್ನು ತಿಳ್ಕೊಂಡೆ. ಆ್ಯಂಡ್ ಆಲ್ಸೋ ಹ್ಯಾವ್ ಲರ್ನ್ಡ್ ಚಾಪ್ಟರ್ 2 ಇನ್ ಯೂನಿಟ್ 1, ದಟ್ ಈಸ್ ಅರ್ಬನೈಸೇಷನ್ ಆ್ಯಂಡ್ ಗವರ್ನೆನ್ಸ್, ನಗರೀಕರಣ ಮತ್ತು ಆಡಳಿತ. ಇದು ಅಧ್ಯಾಯ 2 ಯೂನಿಟ್ 1ದಲ್ಲಿ ಬರ್ತಕ್ಕಂಥದ್ದು. ಸೊ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಉಪ ಅಧ್ಯಾಯಗಳನ್ನು ಏನೇನು ನೀವು ಇಲ್ಲಿ ಅಧ್ಯಯನ ಮಾಡಿದ್ದೀರಿ ಅಂದರೆ, ನಂಬರ್ 1 ಅರ್ಬನೈಸೇಷನ್ ಆ್ಯಂಡ್ ಸ್ಮಾರ್ಟ್ ಸಿಟಿ ಮಿಷನ್, ನಗರೀಕರಣ ಮತ್ತು ಸುಂದರ ನಗರ ಅಥವಾ ಅಚ್ಚುಕಟ್ಟಾದ ನಗರ ಕಾರ್ಯಾಚರಣೆ, ಇದು ಅಧ್ಯಯನ ಮಾಡಿದ್ದೀರಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಇನ್ಫಾರ್ಮಲ್ ಸೆಕ್ಟರ್, ಅನೌಪಚಾರಿಕ ವಲಯ ಅಥವಾ ಅಸಂಘಟಿತ ವಲಯ ಅಂತ ಹೇಳ್ತೀವಿ, ಅಂದರೆ ಇನ್ಫಾರ್ಮಲ್ ಸೆಕ್ಟರ್ ಆರ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಆ್ಯಂಡ್ ಥರ್ಡ್ ಸಬ್ ಟಾಪಿಕ್ ಹಿಯರ್ ಯು ಹ್ಯಾವ್ ಲರ್ನ್ಡ್ ಇಂಪ್ಯಾಕ್ಟ್ ಆಫ್ COVID-19 ಪ್ಯಾಂಡಮಿಕ್, COVID-19 ಸರ್ವವ್ಯಾಪಿ ವ್ಯಾಧಿಯ ಒಂದು ಪರಿಣಾಮಗಳು. ಅದೇ ರೀತಿಯಾಗಿ 4ನೇ ಒಂದು ಕಂಟೆಂಟು ಆತ್ಮನಿರ್ಭರ ಭಾರತ ಅಭಿಯಾನ. ಸೊ ದೀಸ್ ಆರ್ ಆಲ್ ದ 4 ಕಂಟೆಂಟ್ಸ್ ಯು ಹ್ಯಾವ್ ಲರ್ನ್ಡ್ ಇನ್ ಚಾಪ್ಟರ್ 2, ದಟ್ ಈಸ್ ಯೂನಿಟ್ 1. ಆ್ಯಂಡ್ ಆಲ್ಸೋ ಚಾಪ್ಟರ್ 3, ಸೊ ದಟ್ ಯೂನಿಟ್ 1 ಕಂಪ್ಲೈಸ್ ದ ಚಾಪ್ಟರ್ 3 ಹಿಯರ್, ದಟ್ ಹೆಡ್ಡಿಂಗ್ ಈಸ್ ಎಕನಾಮಿಕ್ ರಿಫಾರ್ಮ್ಸ್ ಆ್ಯಂಡ್ ಅಗ್ರಿಕಲ್ಚರ್, ಆರ್ಥಿಕ ಸುಧಾರಣೆಗಳು ಮತ್ತು ಕೃಷಿ. ಸೊ ಹಿಯರ್ ಆಲ್ರೆಡಿ ಹ್ಯಾವ್ ಲರ್ನ್ಡ್ ಇನ್ ಪ್ರಿವಿಯಸ್ ಕ್ಲಾಸ್ ಅಗ್ರಿಕಲ್ಚರ್ ಆ್ಯಂಡ್ WTO, ಕೃಷಿ ಮತ್ತು ವಿಶ್ವ ವ್ಯಾಪಾರ ಸಂಘಟನೆಯನ್ನು ಅಧ್ಯಯನ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಸೆಕೆಂಡ್ ಕಂಟೆಂಟ್ ಹಿಯರ್ ಹ್ಯಾವ್ ಲರ್ನ್ಡ್ ಪ್ರೈಸ್ ಪಾಲಿಸಿ ಆ್ಯಂಡ್ ಸಬ್ಸಿಡೀಸ್, ಬೆಲೆ ನೀತಿಗಳು ಮತ್ತು ಸಹಾಯಧನಗಳು. ಸೊ ಇವುಗಳನ್ನು ಅಧ್ಯಯನ ಮಾಡಿದ್ದಾರೆ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೈನ್, ರೈಟ್ ಡೌನ್, ಹೆಡ್ಡಿಂಗ್ ಬರ್ಕೊಡ್ರಿ. ಇವತ್ತಿನ ಈ ಒಂದು ಕ್ಲಾಸನ್ನ ಏನು ಹೇಳ್ತೀನಿ ಹೆಡ್ಡಿಂಗ್ ಬರ್ಕೊಡ್ರಿ. ವಾಣಿಜ್ಯೀಕರಣ ಮತ್ತು ವೈವಿಧ್ಯೀಕರಣ, ಕಮರ್ಷಲೈಸೇಷನ್ ಆ್ಯಂಡ್ ಡೈವರ್ಫಿಕೇಷನ್, ಕಮರ್ಷಲೈಸೇಷನ್ ಆ್ಯಂಡ್ ಡೈವರ್ಫಿಕೇಷನ್, ಕಮರ್ಷಲೈಸೇಷನ್ ಆ್ಯಂಡ್ ಡೈವರ್ಫಿಕೇಷನ್. ಇದು ಇವತ್ತಿನ ಒಂದು ಹೆಡ್ಡಿಂಗು. ಅದೇ ರೀತಿಯಾಗಿ ನೆಕ್ಸ್ಟ್ ಮತ್ತೊಂದು ಹೆಡ್ಡಿಂಗ್ ಬರ್ಕೊಡ್ರಿ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಇದು ಅಧ್ಯಾಯ 3 ಬರ್ತಕ್ಕಂಥದ್ದು 4ನೇ ಕಂಟೆಂಟು, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇದಕ್ಕೆ PDS ಅಂತ ಹೇಳ್ತೀವಿ. ಎಕ್ಸ್ಪಾಂಡ್ ದಿ ಟರ್ಮ್ PDS ಅಂತ ಕೇಳ್ತಾರೆ. ಅವಾಗ ಏನು ಬರ್ತೀವಿ? ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಬರೀಬೇಕು, ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಓಕೆ, ಸೊ ದೀಸ್ ಆರ್ ದ 2 contents ಟುಡೇ ಐ ವಿಲ್ ಎಕ್ಸ್ಪ್ಲೇನ್. ಸೊ ಹಿಯರ್ ದ ಫಸ್ಟ್, ದಟ್ ಈಸ್ commercialization and diversification. So before that I will review the previous class, that is with regards to subsidies. Okay, so subsidies ಯಾವುದದು? ಪ್ರೈಸ್ ಪಾಲಿಸಿ ಆ್ಯಂಡ್ ಸಬ್ಸಿಡೀಸ್. ಸೊ ಈ ಒಂದು ಸಹಾಯಧನ ಅಂತ ಹೇಳ್ತೀವಿ, ಬೆಲೆ ನೀತಿಗಳು ಮತ್ತು ಸಹಾಯ ಧನ. ಸೊ ಈಗ ನಿಮ್ಗೆ ಗೊತ್ತಿದೆ, ಈ ಒಂದು ಕೃಷಿ ಉತ್ಪನ್ನಗಳಲ್ಲಿ ತೀಕ್ಷ್ಣವಾದಂಥ ಒಂದು ಏರಿಳಿತಗಳು ಸಂಭವಿಸಿದಾಗ, ಸೊ ಅವುಗಳ ಬೆಲೆಗಳ ಒಂದು ಸ್ಥಿರತೆಯನ್ನು ತರುವ ಸಲುವಾಗಿ ಸೊ ಆವಾಗ ನಾವು ಅನ್ವಯಿಸ್ತಕ್ಕಂಥ ಒಂದು ನೀತಿಯೇ ಬೆಲೆ ನೀತಿ ಅಥವಾ ಕೃಷಿ ಬೆಲೆ ನೀತಿ ಅಂತ ಹೇಳ್ಬೋದು. ಸೊ ಇಯರ್ ಅಗ್ರಿಕಲ್ಚರ್ ಪ್ರೈಸ್ ಪಾಲಿಸಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಟು ಬ್ರಿಂಗ್ ದ ಸ್ಟೆಬಿಲಿಟಿ ಇನ್ ದ ಪ್ರೈಸಸ್ ಆಫ್ ಫ್ಲಕ್ಚುಯೇಷನ್ಸ್ ಆಫ್ ದ ಅಗ್ರಿಕಲ್ಚರಲ್ ಕಮಾಡಿಟಿ. ಸೊ ದ್ಯಾಟ್ ಪಾಲಿಸೀಸ್ ವಿ ಕಾಲ್ಡ್ ಹಿಯರ್ ಆಸ್ ಅಗ್ರಿಕಲ್ಚರ್ ಪ್ರೈಸ್ ಪಾಲಿಸಿ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಸೊ ದ ಅಗ್ರಿಕಲ್ಚರ್ ಪ್ರೈಸ್ ಪಾಲಿಸಿ, ಸೊ ಹಿಯರ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ
policy adopted by the government to control the price levels, whether it may be fluctuating at upward side or whether it may be fluctuating at downwards. ಸೊ ಹೀಗಾಗಿ ಈ ಒಂದು ಸರ್ಕಾರ ಅನುಸರಿಸತಕ್ಕಂತಹ ಒಂದು ಬೆಲೆ ನೀತಿಗಳು ಅಂತ ಹೇಳ್ತೇವೆ. ಕೃಷಿಯಲ್ಲಿ ಆಗತಕ್ಕಂತಹ ಅಥವಾ ಕೃಷಿ ಸರಕುಗಳಲ್ಲಿ ಆಗತಕ್ಕಂತಹ ಈ ಒಂದು ಬೆಲೆಗಳ ಏರಿಳಿತಗಳಲ್ಲಿ ಸ್ಥಿರತೆಯನ್ನು ತರುವ ಸಲುವಾಗಿ ಈ ಒಂದು ಸರ್ಕಾರ ಅನುಸರಿಸತಕ್ಕಂತಹ ಒಂದು ಅಧಿಕೃತವಾದಂತಹ ಒಂದು ಧೋರಣೆ ಅದು ಕೃಷಿ ಬೆಲೆ ನೀತಿಯಾಗಿದೆ ಅಂತ ಹೇಳ್ಬೋದು. So here what is the use of to maintain the agriculture price policy? So it maintain the agriculture price policy that is in the view of so you can bring the equalization between demand and supply of agricultural commodities. ಅಂದರೆ ಈ ಒಂದು ಕೃಷಿ ಸರಕುಗಳ ನಡುವೆ ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಸಮತೋಲನವನ್ನು ತರುವ ಒಂದು ಉದ್ದೇಶ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಯು ನೋ ದ್ಯಾಟ್ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಅಗ್ರಿಕಲ್ಚರಲ್ ಪ್ರೈಸ್ ಪಾಲಿಸಿ. ಸೊ ಈ ಒಂದು ಕೃಷಿ ಬೆಲೆ ನೀತಿಯ ಉದ್ದೇಶಗಳಲ್ಲಿ ಏನು? ಸೊ ಈಗಾಗಲೇ ಈಗ ತಿಳ್ಕೊಂಡಿದ್ದಾರೆ. ದಟ್ ಈಸ್ ಈಕ್ವಲೈಸೇಷನ್ ಆಫ್ ಫೋರ್ಸಸ್ ಆಫ್ ಡಿಮಾಂಡ್ ಆ್ಯಂಡ್ ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆ ಒತ್ತಡಗಳ ನಡುವೆ ಸಮಾನತೆಯನ್ನು ತರುವ ಸಲುವಾಗಿ. ಆ್ಯಂಡ್ ಅದೇ ರೀತಿಯಾಗಿ ಪ್ರಿವೆಂಟಿಂಗ್ ಫ್ಲಕ್ಚುಯೇಷನ್ಸ್ ಇನ್ ದ ಪ್ರೈಸಸ್, ಬೆಲೆಗಳ ಏರಿಳಿತಗಳನ್ನು ತಡೆಗಟ್ಟುವ ಒಂದು ಉದ್ದೇಶದಿಂದ ಕೃಷಿ ಬೆಲೆ ನೀತಿಯನ್ನು ಅಳವಡಿಸಿಕೊಳ್ಳಲಾಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮೂರನೇದು ವಸ್ತುಗಳ ನಡುವೆ ಮತ್ತು ಧಾನ್ಯಗಳ ನಡುವೆ ವಿವೇಚನಾಯುತವಾದಂಥ ಒಂದು ಸಂಬಂಧವನ್ನು ನೆಲೆಗೊಳಿಸುವುದು. ಆ್ಯಂಡ್ ದ ಫೋರ್ತ್ ಒನ್, ಉತ್ತಮ ವ್ಯಾಪಾರಗಳ ಕರಾರುಗಳ ಒಂದು ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಬೆಟರ್ ಟರ್ಮ್ಸ್ ಆಫ್ ಟ್ರೇಡ್. ಆ್ಯಂಡ್ ದೇರ್ ಆರ್ ಸೋ ಮೆನಿ ಆಬ್ಜೆಕ್ಟಿವ್ಸ್ ಹಿಯರ್ ಯು ಹ್ಯಾವ್ ಲರ್ನ್ಡ್, ದಟ್ ಈಸ್ ರೆಡ್ಯೂಸಿಂಗ್ ದ ಗ್ಯಾಪ್ ಬಿಟ್ವೀನ್ ಪ್ರೊಡ್ಯೂಸರ್ಸ್ ಪ್ರೈಸಸ್ ಆ್ಯಂಡ್ ಕನ್ಸ್ಯೂಮರ್ ಪ್ರೈಸಸ್. ಉತ್ಪಾದಕರ ಬೆಲೆಗಳ ಮತ್ತು ಅನುಭೋಗಿ ಬೆಲೆಗಳ ನಡುವೆ ಈ ಒಂದು ಅಂತರವನ್ನು ಕಡಿಮೆ ಮಾಡುವುದು. ಅದೇ ರೀತಿಯಾಗಿ ರೆಗ್ಯುಲೇಷನ್ ಆಫ್ ಜನರಲ್ ಪ್ರೈಸ್ ಲೆವೆಲ್ಸ್, ಸಾರ್ವತ್ರಿಕ ಬೆಲೆಯ ಮಟ್ಟದ ಹತೋಟಿಯನ್ನು ತರುವ ಸಲುವಾಗಿ. ಸೊ ಇವೆಲ್ಲ ಏನು ಉದ್ದೇಶಗಳು, ಈ ಒಂದು ಕೃಷಿ ಬೆಲೆ ನೀತಿಯ ಒಂದು ಉದ್ದೇಶಗಳನ್ನು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ದಟ್ ಈಸ್ ಪ್ರೊಟೆಕ್ಷನ್ ಆಫ್ ಕನ್ಸ್ಯೂಮರ್ಸ್ ಇನ್ ದ ಇಂಟ್ರೆಸ್ಟ್, ಅನುಭೋಗಿಗಳ ಹಿತಾಸಕ್ತಿಗಳ ಒಂದು ರಕ್ಷಣೆಯನ್ನು ಮಾಡುವುದು. ಅದೇ ರೀತಿಯಾಗಿ ಈ ಒಂದು ರೀಸನೇಬಲ್ ಯುಟಿಲೈಸೇಷನ್ ಆಫ್ ಪ್ರೊಡಕ್ಟಿವ್ ರಿಸೋರ್ಸಸ್, ಉತ್ಪಾದಕ ಸಂಪನ್ಮೂಲ ಈ ಒಂದು ವೈಚಾರಿಕ ಬಳಕೆಯನ್ನು ಮಾಡುವುದು. ಅದೇ ರೀತಿಯಾಗಿ ಸ್ಟಿಮ್ಯುಲೇಟಿಂಗ್ ಮಾಡರ್ನ್ ಅಗ್ರಿಕಲ್ಚರಲ್ ಸಿಸ್ಟಮ್, ಆಧುನಿಕ ಬೇಸಾಯ ಪದ್ಧತಿಗೆ ಪ್ರೇರಣೆ ನೀಡುವ ಒಂದು ಉದ್ದೇಶಗಳು. ಮತ್ತು ಅದೇ ರೀತಿಯಾಗಿ ಉತ್ಪನ್ನಗಳ ಮತ್ತು ಹೂಡಿಕೆಗಳ ನಡುವೆ ಸರಿಯಾದ ಬೆಲೆ ಸಂಬಂಧ ಸ್ಥಾಪನೆಯನ್ನು ಮಾಡುವುದು. ಸೊ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರಾಪರ್ ಪ್ರೈಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೊಡ್ಯೂಸರ್ಸ್ ಆ್ಯಂಡ್ ದ ಇನ್ಪುಟ್ಸ್. ಸೊ ದೀಸ್ ಆರ್ ಆಲ್ ದ ಆಬ್ಜೆಕ್ಟಿವ್ಸ್ ವೈ ವಿ ನೀಡ್ ಅಗ್ರಿಕಲ್ಚರಲ್ ಪ್ರೈಸ್ ಪಾಲಿಸೀಸ್. ಸೊ ಯಾಕೆ ನಮಗೆ ಕೃಷಿ ಬೆಲೆ ನೀತಿ ಬೇಕಾಗಿದೆ? ಈ ಒಂದು ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಅನ್ನೋದನ್ನು ಈಗಾಗಲೇ ತಿಳ್ಕೊಂಡಿದೆ. ಆ್ಯಂಡ್ ಆಲ್ಸೋ ಯು ನೋ ದ್ಯಾಟ್ why the agriculture price policy that comprises the factors like support prices or fair prices for the agricultural goods. ಸೊ ಕೃಷಿ ಬೆಲೆ ನೀತಿ ಯಾವ ರೀತಿಯ ಧೋರಣೆ ಸಂಗತಿಗಳನ್ನು ಒಳಗೊಂಡಿದೆ, ಯಾವ ನಿಯಮಗಳನ್ನು ಒಳಗೊಂಡಿದೆ? ಬೆಂಬಲ ಬೆಲೆಯ ನಿಯಮವನ್ನು ಒಳಗೊಂಡಿದೆ. ಸೊ ಬೆಂಬಲ ಬೆಲೆ ಅಂದ್ರೇನು? ಫೇರ್ ಪ್ರೈಸಸ್, ಯೋಗ್ಯ ಬೆಲೆ ಅಂತ ಹೇಳಿದೆ, ಅಥವಾ suitable prices for the agricultural goods. So the suitable prices which is advantageous for the farmers and also for the advantages to the consumers. ಸೊ ಗ್ರಾಹಕರಿಗೂ ಅನುಕೂಲವಾಗಬೇಕು ಮತ್ತು ರೈತರಿಗೂ ಸಹ ಅನುಕೂಲವಾಗತಕ್ಕಂತಹ ಒಂದು ಬೆಲೆ ಅಂದರೆ ಬೆಂಬಲ ಬೆಲೆ ಅಂದ್ರೇನು? ಸೊ ಕನಿಷ್ಠ ಮಟ್ಟಕ್ಕೆ ಆ ಸರಕಿನ ಬೆಲೆ ಇಳಿದಾಗ ಆ ಒಂದು ಬೆಲೆಯ ಒಂದನ್ನು ಕಾಪಾಡುವ ಸಲುವಾಗಿ, ರೈತರ ಹಿತವನ್ನು ಕಾಪಾಡುವ ಸಲುವಾಗಿ ಸರ್ಕಾರ ನೀಡತಕ್ಕಂತಹ ಒಂದು ಬೆಂಬಲ ಬೆಲೆ ನೀತಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸ್ಟಾಕ್ ಪ್ರೈಸಸ್, ಸಂಗ್ರಹಣದ ಬೆಲೆ. ಸೊ ದಿಸ್ ಈಸ್ ಆಲ್ಸೋ ಪಾಲಿಸಿ ಅಡಾಪ್ಟೆಡ್ ಇನ್ ಅಗ್ರಿಕಲ್ಚರಲ್ ಪ್ರೈಸ್ ಪಾಲಿಸಿ ಬೈ ದ ಗೌರ್ಮೆಂಟ್. ಸೊ ಇದು ಸಹ ಒಂದು ಮುಖ್ಯವಾದಂತಹ ಒಂದೇನು ಸರ್ಕಾರ ಅಳವಡಿಸಿಕೊಳ್ತಕ್ಕಂತಹ ಈ ಒಂದು ಸಂಗ್ರಹಣಾ ಕೃಷಿ ಬೆಲೆಯ ನೀತಿಯಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ದ ಮಾರ್ಕೆಟ್ ಪ್ರೈಸಸ್, ಸೆಲ್ಲಿಂಗ್ ಪ್ರೈಸಸ್, ಸೊ ಮಾರಾಟ ಬೆಲೆಗಳು. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ವಿಚ್ ಇನ್ಕ್ಲೂಡ್ಸ್ ಇನ್ ಅಗ್ರಿಕಲ್ಚರಲ್ ಪ್ರೈಸ್ ಪಾಲಿಸಿ. ಈ ಎಲ್ಲ ಸಂಗತಿಗಳನ್ನು ಎಲ್ಲಿ ನೋಡ್ತಾ ಇದ್ದೀವಿ? ಕೃಷಿ ಬೆಲೆ ನೀತಿಗಳಲ್ಲಿ ನಾವು ಈ ಸಂಗತಿಗಳನ್ನು ನೋಡ್ತಾ ಇದ್ದೀವಿ. ಇವುಗಳ ಆಧಾರವನ್ನು ಇಟ್ಟುಕೊಂಡು ಈ ಒಂದು ನೀತಿಗಳನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸಬ್ಸಿಡೀಸ್. ವಾಟ್ ಯು ಮೀನ್ ಬೈ ಸಬ್ಸಿಡಿ? ಸೊ ಹೀಗಾಗಿ ವಾಟ್ ಎವರ್ ದ ಒರಿಜಿನಲ್ ಪ್ರೈಸ್, ಸೊ ವಿತ್ ದ್ಯಾಟ್ ಸೊ ಗೌರ್ಮೆಂಟ್ ಗಿವ್ ಅ ಸರ್ಟನ್ ಪರ್ಸೆಂಟೇಜ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಕಮಾಡಿಟೀಸ್ ಆರ್ ಪರ್ಸೆಂಟೇಜ್ ಶೇರ್ ಆಫ್ ಅ ಪ್ರೈಸ್, ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅ ಸಬ್ಸಿಡಿ. ಅಂದರೆ ಸರ್ಕಾರ ಒಂದು ಸರಕಿನ ಬೆಲೆಯನ್ನು ನಿಗದಿಪಡಿಸಿದಾಗ ಆ ಸರಕಿಗೆ ಇಂತಿಷ್ಟು ಸಬ್ಸಿಡಿ ಅಂತ ರೈತರಿಗೆ ಕೊಡ್ತದೆ. ಆ ಒಂದು ಬೆಲೆಯಲ್ಲಿ ಸ್ವಲ್ಪ ಪರ್ಸೆಂಟೇಜ್, ಶೇಕಡಾವಾರು, ಅದರ ಜೊತೆಗೆ ಇನ್ನುಳಿದ ಬೆಲೆ ಅದು ರೈತರಿಗೆ ಹೋಗ್ತದೆ. ಸೊ ಈ ರೀತಿಯಾಗಿ ಸರ್ಕಾರ ಅಲ್ಲಿ ಏನು ಒಂದು ಉತ್ಪಾದನಾ ವೆಚ್ಚ ಮಾಡಿರ್ತದೆ, ರೈತರು ಉತ್ಪಾದನಾ ವೆಚ್ಚ ಮಾಡಿರ್ತಾರೆ,
ಆ ಒಂದು ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ ಬೆಲೆಯನ್ನು ನಿಗದಿಗೊಳಿಸುವಾಗ ಸೊ ಉತ್ಪಾದನಾ ವೆಚ್ಚ ಹೆಚ್ಚಿಗೆ ಆದದೇ ಆದಲ್ಲಿ ಅಲ್ಲಿ ಸರ್ಕಾರ ಸಹಾಯಧನವನ್ನು ಕೊಟ್ಟು ಅವರ ಒಂದು ಹಿತವನ್ನು ರಕ್ಷಣೆ ಮಾಡ್ತದೆ, ರೈತರ ಹಿತರಕ್ಷಣೆಯನ್ನು ಮಾಡ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇಲ್ಲಿ ವಿದ್ಯುತ್ ಶಕ್ತಿ ಇರ್ಬೋದು, ಬೀಜಗಳಿರ್ಬೋದು, ರಾಸಾಯನಿಕ ಗೊಬ್ಬರ ಇರ್ಬೋದು, ಸೊ ಮುಂತಾದವುಗಳ ಸಲುವಾಗಿ ಸರ್ಕಾರ ರೈತರಿಗೆ ಕೊಡ್ತಕ್ಕಂತಹ ಒಂದು ಸಹಾಯಧನ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ಸಬ್ಸಿಡೀಸ್ ಗಿವನ್ ಬೈ ದ ಗೌರ್ಮೆಂಟ್ ಟು ದ ಫಾರ್ಮರ್ಸ್ for the purpose of to maintain or to control the expenditure in agricultural productivity. ಸೊ ಈ ಒಂದು ಕೃಷಿ ಉತ್ಪಾದಕತೆಯಲ್ಲಿ ಆಗತಕ್ಕಂಥ ಒಂದು ಉತ್ಪಾದನೆಯ ಒಂದು ಹೆಚ್ಚಳ ವೆಚ್ಚ ಏನಾಗ್ತದೆ, ಹೆಚ್ಚಿಗೆ ಆಗ್ತದೆ, ಅದನ್ನು ನಿಯಂತ್ರಣದಲ್ಲಿ ತರುವ ಒಂದು ಉದ್ದೇಶ ಇರ್ಬೋದು. ಅದೇ ರೀತಿಯಾಗಿ ರೈತರ ಒಂದು ಹಿತಾಸಕ್ತಿಯನ್ನು ಕಾಪಾಡುವ ಒಂದು ಉದ್ದೇಶ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ರೈತರು ಎಲ್ಲಿ ಸಬ್ಸಿಡಿಯನ್ನು ಪಡಿತಾರೆ, ವೇರ್ ದ ಫಾರ್ಮರ್ಸ್ ವಿಲ್ ಗೆಟ್ ದ ಸಬ್ಸಿಡಿ ದಟ್ ವೆನ್ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ದ ಸೀಡ್ಸ್ ಆರ್ ಹೈ ಈಲ್ಡ್ ವೆರೈಟಿ ಸೀಡ್ಸ್, ಅಂದರೆ ಅಧಿಕ ಇಳುವರಿ ಅಥವಾ ತಳಿಗಳು ಅಂದರೆ ಇಳುವರಿ ನೀಡ್ತಕ್ಕಂಥ ಬೀಜಗಳನ್ನು ಖರೀದಿ ಮಾಡೋ ಸಲುವಾಗಿ. ಆ್ಯಂಡ್ ಆಲ್ಸೋ to implement or to establish a modern type of irrigational facilities. ಆಧುನಿಕ ನೀರಾವರಿಯ ತಂತ್ರಗಾರಿಕೆಯನ್ನು ಅಳವಡಿಸಿಕೊಳ್ಳುವ ಒಂದು ಉದ್ದೇಶದಿಂದ ಅಲ್ಲಿಯೂ ಸಹ ಸಬ್ಸಿಡಿಯನ್ನು ಕೊಡಲಾಗ್ತದೆ. ಆ್ಯಂಡ್ ಆಲ್ಸೋ ಫಾರ್ಮರ್ಸ್ ವಿಲ್ ಗೆಟ್ ಸಬ್ಸಿಡೀಸ್ ಇನ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯನ್ನು ಪಡೆಯುವ ಸಲುವಾಗಿಯೂ ಸಹ ಅಲ್ಲಿ ಈ ಒಂದು ಸಹಾಯಧನವನ್ನು ರೈತರಿಗೆ ಕೊಡಲಾಗ್ತದೆ. ಆ್ಯಂಡ್ ಆಲ್ಸೋ ವೈಲ್ ಪರ್ಚೇಸಿಂಗ್ ದ ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್, ಕ್ರಿಮಿನಾಶಕಗಳಿರ್ಬೋದು, ರಾಸಾಯನಿಕ ಗೊಬ್ಬರಗಳನ್ನು ಪಡೆಯತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಸರ್ಕಾರ ಇವುಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಸಬ್ಸಿಡಿಯನ್ನು ರೈತರಿಗೆ ಪಡೆಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಸಬ್ಸಿಡೀಸ್. ಸೊ ದ ಒನ್ ಎಕ್ಸಾಂಪಲ್, ದ ಡೇಟಾ ಇಂಡಿಕೇಟ್ಸ್ ದಟ್ ಇನ್ ದ ಇಯರ್ 2018-19, so here Government of India has given a subsidy at amount of 2,95,000 crore rupees. ಸೊ 2018-19 ಸಾಲಿನಲ್ಲಿ ಈ ಒಂದು ಭಾರತ ಸರ್ಕಾರ ಒಟ್ಟು ಕೊಡಲಾದಂತಹ ಒಂದು ಸಹಾಯಧನದ ಮೊತ್ತ ಎಷ್ಟಾಗಿತ್ತು ಅಂದರೆ 2,95,000 ಕೋಟಿ ರೂಪಾಯಿಗಳು ಅಂತ ಹೇಳ್ಬೋದು. ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಸಬ್ಸಿಡೀಸ್ ಫಾರ್ ಓನ್ಲಿ ಅಲೋನ್ ಫಾರ್ ದ ಫುಡ್ ಗ್ರೀನ್ ಕಮಾಡಿಟೀಸ್, ದಟ್ ಈಸ್ ಅಪ್ ಟು 1,69,000 crore rupees. ಆಹಾರ ಧಾನ್ಯಗಳ ಒಂದು ಸಹಾಯಧನ ಅಲ್ಲಿ ಸುಮಾರು 1,69,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿತ್ತು. ಅದೇ ರೀತಿಯಾಗಿ ಫಾರ್ ದ ಪರ್ಪಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್, ಸೊ ದೇ ವಿಲ್ ಗೆಟ್ 70,000 ಸಬ್ಸಿಡೀಸ್. ಅದೇ ರೀತಿಯಾಗಿ ರಸಗೊಬ್ಬರಗಳನ್ನು ಖರೀದಿಸಲಿಕ್ಕೆ ಸರ್ಕಾರ ಸಹಾಯಧನವನ್ನು ಎಷ್ಟು ಕೊಟ್ಟಿದೆ ಅಂದರೆ 70,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದು. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಹ್ಯಾಸ್ ಗಿವನ್ ಸಬ್ಸಿಡೀಸ್ ಫಾರ್ ದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಪ್ ಟು 25,000 crores ಇನ್ ದ ಇಯರ್ 2018-19. 2018-19 ಈ ಒಂದು ಅಂಕಿಅಂಶಗಳ ಪ್ರಕಾರ ನೋಡ್ತಾ ಇದ್ದೀವಿ. ಸಹಾಯಧನದ ಒಂದು ಮೊತ್ತ 25,000 ಕೋಟಿ ರೂಪಾಯಿಗೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಪಡೆದುಕೊಳ್ಳಲಿಕ್ಕೆ, ಅದೇ ರೀತಿಯಾಗಿ ಅದರ್ ಸಬ್ಸಿಡೀಸ್ ಗಿವನ್ ಬೈ ದ ಗೌರ್ಮೆಂಟ್ ದಟ್ ಈಸ್ ಅಪ್ ಟು 31,000 crores ಇನ್ ದ ಇಯರ್ 2018-19. 31,000 ಕೋಟಿ ರೂಪಾಯಿಗಳ ಒಂದು ಇತರೆ ಸಹಾಯಧನವನ್ನು ಸರ್ಕಾರ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಡೇಟಾ ವಿಚ್ ಗಿವ್ಸ್ ದ ಕ್ಲಿಯರ್ ಪಿಕ್ಚರ್ ಆಫ್ ಸಬ್ಸಿಡೀಸ್ ಗಿವನ್ ಬೈ ದ ಗೌರ್ಮೆಂಟ್. ಸೊ ಈ ರೀತಿಯಾಗಿ ನಾವು ಸ್ಪಷ್ಟ ಚಿತ್ರಣವನ್ನು 2018-19 ಒಂದು ಅಂಕಿಅಂಶಗಳ ಮೂಲಕ ಸಹಾಯಧನದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ನೋಡ್ತಾ ಇದ್ದೀವಿ ಸಬ್ಸಿಡೀಸ್ ಗಿವನ್ ಫಾರ್ ದ ಫುಡ್ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ರೈಸ್ ಆ್ಯಂಡ್ ಆಲ್ಸೋ ಫಾರ್ ದ ವೀಟ್, ಶುಗರ್ ಆ್ಯಂಡ್ ಸೋ ಮೆನಿ ಕುಕ್ಕಿಂಗ್ ಆಯಿಲ್ ಆ್ಯಂಡ್ ಅದರ್ ಎಸೆನ್ಷಿಯಲ್ ಐಟಮ್ಸ್. ಸೊ ಇಲ್ಲಿ ಸಹಾಯಧನ ನಮಗೆ ಎಲ್ಲೆಲ್ಲಿ ಕೊಡಲಾಗ್ತದೆ. ಸಹಾಯಧನ ಕೃಷಿಕರು, ಅದೇ ರೀತಿಯಾಗಿ ಈ ಒಂದು ಕೃಷಿ ಸರಕುಗಳ ಮೇಲೆ ನಾವು ಎಲ್ಲೆಲ್ಲಿ ತೊಗೊಳ್ತೀವಿ ಅಂದರೆ ಅಕ್ಕಿಯಲ್ಲಿರ್ಬೋದು, ಗೋಧಿಯಲ್ಲಿರ್ಬೋದು, ಆಮೇಲೆ ಅದೇ ರೀತಿಯಾಗಿ ಸಕ್ಕರೆ, ಸೀಮೆ ಎಣ್ಣೆ ಮುಂತಾದ ಅತ್ಯವಶ್ಯಕ ಸರಕುಗಳ ಮೇಲೆ ನಾವೇನು ಮಾಡ್ತಾ ಇದ್ದೀವಿ. ಸೊ ಆಲ್ ದೀಸ್ ಸಬ್ಸಿಡೀಸ್ ವಿಲ್ ಗೆಟ್ ಇನ್ PDS, ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಈ ರೀತಿಯ ಒಂದು ಸಹಾಯಧನವನ್ನು ನಾವು ತೆಗೆದುಕೊಳ್ಳುವುದನ್ನು ಸರ್ಕಾರ ಕೊಡ್ತಕ್ಕಂಥ ಒಂದು ಸಹಾಯಧನದ ಒಂದು ಮೊತ್ತವನ್ನು, ಸೊ ಅದರ ಒಂದು ಅಂಕಿಅಂಶದ ಒಂದು ಸ್ಪಷ್ಟತೆಯನ್ನು 2018 ಅಂಕಿಅಂಶಗಳ ಮೂಲಕ ಇಲ್ಲಿ ವ್ಯಕ್ತಪಡಿಸಬಹುದು. ಸೊ ಅದೇ ರೀತಿಯಾಗಿ ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಸಬ್ಸಿಡೀಸ್, ಈ ಒಂದು ಸಹಾಯಧನದ ಒಂದು ಪರಿಣಾಮಗಳು ಏನಾಯಿತು. ಸೊ ಈಗ ಯಾವ ವಸ್ತುವಿಗೆ ಅನ್ವಯಿಸಿದಂತೆ ಸಹಾಯಧನವನ್ನು ನೀಡಲಾಗುತ್ತದೆಯೋ ಆ ವಸ್ತು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುವುದು. ಸೊ ಹಿಯರ್ for the protection of the consumers. So the impact, what it indicates, the impact indicates that whatever the increase in the prices of commodity, so that increase in the prices of commodity will be come down by the use of subsidies. ಸೊ ಸಹಾಯಧನವನ್ನು ಉಪಯೋಗ ಮಾಡಿಕೊಂಡು ಯಾವ ಸರಕಿನ ಬೆಲೆ ಹೆಚ್ಚಿಗೆ ಆಗಿರ್ತದೆ ಆ ಸರಕಿನ ಬೆಲೆ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ಲಭ್ಯವಾಗುವ ಹಾಗೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಪರಿಣಾಮ ಇಲ್ಲಿ ಉಂಟಾಯಿತು ಅಂತ ಹೇಳ್ಬೋದು. And also we can see that there is a equilibrium between demand and supply for the essential goods.
ಸೊ ಮತ್ತೊಂದು ಮುಖ್ಯವಾದಂಥ ಪರಿಣಾಮವನ್ನು ಇಲ್ಲಿ ಗಮನಿಸಬಹುದು. ಸೊ ಸಬ್ಸಿಡಿಯ ಒಂದು ಕಾರಣದಿಂದ ಏನಾಯಿತು, ಬೇಡಿಕೆ ಮತ್ತು ಪೂರೈಕೆ ಅತ್ಯವಶ್ಯಕ ಸರಕುಗಳಲ್ಲಿ ಆಗಿರುವುದನ್ನು ಸಹ ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಸಹಾಯಧನವನ್ನು ಸ್ವೀಕರಿಸಿದ ಒಂದು ಕಾರಣದಿಂದ ಉತ್ಪಾದಕರು ಸರಕುಗಳನ್ನು ಕಡಿಮೆ ಬೆಲೆಯಲ್ಲಿ ಪೂರೈಕೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. 1 ಕ್ವಿಂಟಲ್, ಅದೇ ರೀತಿಯಾಗಿ ಅನೇಕ ರೀತಿಯ ಒಂದು ಸರಕುಗಳನ್ನು ನಾವಿಲ್ಲಿ ಉತ್ಪಾದನಾ ವೆಚ್ಚ, ಅದೇ ರೀತಿಯಾಗಿ ಲಾಭದ ಪ್ರಮಾಣ, ಸೊ ಮುಂತಾದವುಗಳನ್ನು ಸೇರಿಸಿಕೊಂಡು ನಾವೇನು ಮಾಡ್ತೀವಿ, ಈ ಒಂದು ಬೆಲೆಯಲ್ಲಿ ಅಂದರೆ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುವಾಗಿ ಪ್ರಯತ್ನವನ್ನು ಮಾಡಲಾಗ್ತದೆ. ಸೊ ಆಲ್ ದೀಸ್ ವಿ ಕ್ಯಾನ್ ಸಿ ಇನ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಈ ಎಲ್ಲ ಸಂಗತಿಗಳನ್ನು ಗಮನಿಸಬಹುದು. ಸೊ ಮತ್ತೊಂದು ಮುಖ್ಯವಾದಂಥ ಒಂದು ಅಂಶವನ್ನು ಇದರ ಒಂದು ಪರಿಣಾಮದಲ್ಲಿ ಹೇಳ್ಬೋದು, ಸಹಾಯಧನಗಳನ್ನು ಪಾವತಿಸೋದ್ರಿಂದ ಸರ್ಕಾರದ ಮೇಲೆ ಈ ಒಂದು ಹಣಕಾಸಿನ ಅನಗತ್ಯ ಹೊರೆ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ಬೋದು. ಸೊ ದೇರ್ ಈಸ್ ಅ ಲಾಟ್ ಆಫ್ ಬರ್ಡನ್ ಆನ್ ಗೌರ್ಮೆಂಟ್ by giving the subsidies to the farmers and so many customers are the consumers. ಸೊ ಈ ರೀತಿ ಹೆಚ್ಚು ಸಹಾಯಧನ ಕೊಡುವುದರಿಂದ ಏನಾಗ್ತದೆ, ಸರ್ಕಾರದ ಮೇಲೆ ಈ ಒಂದು ಹಣದ ಒಂದು ಭಾರ ಹೆಚ್ಚಿಗೆ ಬೀಳ್ತದೆ. ಅಂದರೆ ಸಹಾಯಧನವನ್ನು ಪಾವತಿ ಮಾಡುವುದರಿಂದ ಅನಗತ್ಯವಾದಂಥ ಒಂದು ಹೊರೆಯನ್ನು ಸರ್ಕಾರ ತನ್ನ ಮೇಲೆ ಹೊತ್ತುಕೊಳ್ಬೇಕಾಗ್ತದೆ. ಸೊ ದೀಸ್ ಆರ್ ಆಲ್ ದ ಇಂಪ್ಯಾಕ್ಟ್ಸ್ ಗಿವನ್ ಬೈ ದೀಸ್ ಆರ್ ಆಲ್ ದ ಇಂಪ್ಯಾಕ್ಟ್ಸ್ ಬೈ ಸಬ್ಸಿಡೀಸ್ ಆನ್ ಗೌರ್ಮೆಂಟ್ಸ್. ಸೊ ಈ ರೀತಿಯ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಸರ್ಕಾರ ಸಹಾಯಧನವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತದೋ ಆ ಸಂದರ್ಭದಲ್ಲಿ ಸರ್ಕಾರ ಈ ರೀತಿಯ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅಗ್ರಿಕಲ್ಚರಲ್ ಪ್ರೈಸ್ ಪಾಲಿಸಿ ಆ್ಯಂಡ್ ಸಬ್ಸಿಡೀಸ್. ಸೊ ಇವೆಲ್ಲವೂ ಏನು, ಬೆಲೆ ನೀತಿಗಳು ಮತ್ತು ಸಹಾಯಧನಕ್ಕೆ ಸಂಬಂಧಪಟ್ಟ ಒಂದು ವಿವರಣೆ. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್, ದಟ್ ಈಸ್ ಟುಡೇಸ್ ಕಂಟೆಂಟ್, ದಟ್ ಈಸ್ ಕಮರ್ಷಿಯಲೈಸೇಷನ್ ಆ್ಯಂಡ್ ಡೈವರ್ಫಿಕೇಷನ್, ವಾಣಿಜ್ಯೀಕರಣ ಮತ್ತು ವೈವಿಧ್ಯೀಕರಣ. ಸೊ ಈ ಒಂದು ವಾಣಿಜ್ಯೀಕರಣ ಮತ್ತು ವೈವಿಧ್ಯೀಕರಣ, ಸೊ ಈಗ ಭಾರತದಲ್ಲಿ ವ್ಯವಸಾಯ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಒಂದು ವಾಣಿಜ್ಯೀಕರಣವಾಗ್ತಾ ಇದೆ ಅಂತ ಹೇಳಿದ್ರು. ಸೊ ಟುಡೇ ವಿ ಕ್ಯಾನ್ ವಿಟ್ನೆಸ್ ಆರ್ ಟುಡೇ ವಿ ಕ್ಯಾನ್ ಅಬ್ಸರ್ವಿಂಗ್ ದ್ಯಾಟ್ ಸೊ ಇಂಡಿಯಾಸ್ ಅಗ್ರಿಕಲ್ಚರಲ್ ಸೆಕ್ಟರ್ ಈಸ್ ಗೋಯಿಂಗ್ ಟು ಬಿ ಕಮರ್ಷಿಯಲೈಸ್ಡ್ ಸೆಕ್ಟರ್. ವಾಯ್, ಯಾಕೆ ಈ ರೀತಿ ಆಗ್ತಾ ಇದೆ? ಸೊ ಭಾರತದ ಈ ಒಂದು ಕೃಷಿ ಕ್ಷೇತ್ರ, ಈ ಒಂದು ವಾಣಿಜ್ಯಮಯವಾದಂಥ ಒಂದು ಕೃಷಿ ಕ್ಷೇತ್ರ ಯಾಕೆ ಆಗ್ತಾ ಇದೆ ಅನ್ನೋದನ್ನು, ಸೊ ದೇರ್ ಆರ್ ಸೋ ಮೆನಿ ರೀಸನ್ಸ್. So here we can use that there are so many reasons like so the mechanization. So here in agricultural sector we can see all farmers, maybe including small farmers and also marginal farmers, and even we can see large farmers and medium scale farmers. So all maximum people's farmers are using a mechanization in agricultural productivity. ಕೃಷಿ ಉತ್ಪಾದಕತೆಯಲ್ಲಿ ಯಾಂತ್ರೀಕರಣ ಪದ್ಧತಿಯನ್ನು ಅಲ್ಲಿ ಅಳವಡಿಸಿಕೊಂಡು ಬಿತ್ತನೆಯನ್ನು ಮಾಡ್ತಿರುವುದರಿಂದ ನಮ್ಮ ದೇಶದ ಒಂದು ಕೃಷಿ ವಾಣಿಜ್ಯಮಯವಾದಂಥ ಒಂದು ಕೃಷಿಕರಣ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಸೈಂಟಿಫಿಕ್ ಕಲ್ಟಿವೇಷನ್ ಮೆಥಡ್, ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಗ್ತದೆ. ಅದೇ ರೀತಿಯಾಗಿ ಯಾಂತ್ರೀಕರಣದಿಂದ ದೊಡ್ಡ ಪ್ರಮಾಣದ ಮತ್ತು ಶೀಘ್ರಗತಿಯ ಒಂದು ಉತ್ಪಾದನೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಸೊ ಡ್ಯೂ ಟು ಮೆಕನೈಸೇಷನ್ ಪ್ರೊಸೆಷನ್, ಸೊ ವಿ ಕ್ಯಾನ್ ಸಿ ದ್ಯಾಟ್ ಇನ್ ಅ ವೆರಿ short period of time, so we will get so many maximum cultivation or maximum crops from the productivity. ಸೊ ಈ ರೀತಿಯ ಒಂದು ಲಾಭ ಹೆಚ್ಚಿನ ಒಂದು ಅಲ್ಪಾವಧಿಯಲ್ಲಿ ಮಾಡಲಿಕ್ಕೆ ಇದರಿಂದ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಯಾವುದರಿಂದ? ಯಾಂತ್ರೀಕರಣ ಒಂದು ಪದ್ಧತಿಯಿಂದ. ಸೊ ಅದೇ ರೀತಿಯಾಗಿ ಕೃಷಿಯು ವಾಣಿಜ್ಯೀಕರಣಗೊಳ್ತಾ ಇದೆ ಅಂತ ಹೇಳ್ಬೋದು. ವಾಯ್? ಸೊ ಈಗ ನಾವು ಹೇಳ್ತಾ ಇದ್ದೀವಿ, ವಾಯ್ ದ ಇಂಡಿಯನ್ ಅಗ್ರಿಕಲ್ಚರ್ ಆರ್ ದ ಅಗ್ರಿಕಲ್ಚರಲ್ ಕಮೋಡಿಟೀಸ್ ಆರ್ ಗೋಯಿಂಗ್ ಟು ಬಿ ಕಮರ್ಷಿಯಲೈಸ್ಡ್ ಬಿಕಾಸ್ ಆಫ್ ದ ಡೈವರ್ಫಿಕೇಷನ್ ಆಫ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಸೊ ಈ ಒಂದು ಕೃಷಿಯ ಒಂದು ಉತ್ಪಾದಕತೆಯಲ್ಲಿ ಆಗತಕ್ಕಂಥ ಒಂದು ವೈವಿಧ್ಯಮಯವಾದಂತಹ ಒಂದು ಸಂಗತಿಗಳ ಒಂದು ಕಾರಣದಿಂದ ಅಥವಾ ಉತ್ಪಾದನೆಯ ಬೆಳೆಯಲ್ಲಿ ಆಗ್ತಕ್ಕಂಥ ಒಂದು ವೈವಿಧ್ಯವಾದಂಥ ಬೆಳವಣಿಗೆ, ಇದು ಕೃಷಿಯ ಒಂದು ಆಧುನೀಕರಣ ಅಂದರೆ ವಾಣಿಜ್ಯೀಕರಣದೊಂದಿಗೆ ವೈವಿಧ್ಯೀಕರಣ ಆಗ್ತಾ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಈಗ ಒಂದೇ ಬೆಳೆಯನ್ನು ನೋಡ್ತಾ ಇದ್ದೀವಿ, ಮೊದಲು ಬೆಳೆಯಲಾಗ್ತಿತ್ತು. ಸೊ ನಾವು ವಿ ಕ್ಯಾನ್ ಸಿ ದ್ಯಾಟ್ ಸೊ 1 acre of land we can cultivate different types of the agricultural crops. ಈಗ ಒಂದೇ ಎಕರೆ ಭೂಮಿಯಲ್ಲಿ ಒಂದು ಬೆಳೆಯನ್ನು ಬೆಳೆಯೋದ್ರ ಬದಲು ಅನೇಕ ಬೆಳೆಗಳನ್ನು ಬೆಳೆಯತಕ್ಕಂತಹ ಒಂದು ವಿಧಾನ ಪದ್ಧತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ವಿ ಕ್ಯಾನ್ ಸಿ ದ್ಯಾಟ್ ಸೊ ಇಂಡಿಯನ್ ಅಗ್ರಿಕಲ್ಚರ್ ಗೋಯಿಂಗ್ ಟು ಬಿ ಕಮರ್ಷಿಯಲೈಸ್ಡ್ ಅಗ್ರಿಕಲ್ಚರ್. ಸೊ ಹೀಗಾಗಿ ಈಗ ನಾವು ನೋಡ್ತಾ ಇದ್ವಿ ಭಾರತದ ಒಂದು ಕೃಷಿ ಏನಾಗ್ತಾ ಇದೆ, ವಾಣಿಜ್ಯೀಕರಣವಾದಂಥ ಒಂದು ಕೃಷಿ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ವಿ ಆರ್ ಗಿವಿಂಗ್ ದ ಇಂಪಾರ್ಟೆನ್ಸ್ ಫಾರ್ ದ ಕಮರ್ಷಿಯಲ್ ಕ್ರಾಪ್ಸ್, ನಾಟ್ ಫಾರ್ ಅವರ್ ರೆಗ್ಯುಲರ್ ಕ್ರಾಪ್ಸ್. ಸೊ ನಮ್ಮ ದಿನನಿತ್ಯದ ಒಂದು ಕೃಷಿ ಸರಕುಗಳಿಗೆ ನಾವು ಆದ್ಯತೆಯನ್ನು ಕೊಡೋ ಬದಲು ವಾಣಿಜ್ಯಮಯವಾದಂತಹ ಒಂದು ಸರಕುಗಳಿಗೆ, ಕೃಷಿ ಸರಕುಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ದೇಶದ ಒಂದು ಕೃಷೀಕರಣ ಏನಾಗ್ತಾ ಇದೆ, ವಾಣಿಜ್ಯೀಕರಣ ಕೃಷೀಕರಣವಾಗ್ತಾ ಇದೆ. ಸೊ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಶುಗರ್ ಕೇನ್.
So now we can see that so maximum area covered by sugars or sugar products ಅಂತ ಹೇಳ್ತಾರೆ. ಅಂದರೆ ಸಕ್ಕರೆಯ ಒಂದು ಉತ್ಪನ್ನಗಳು ಅಥವಾ ಕಬ್ಬನ್ನು ಹೆಚ್ಚು ಉತ್ಪಾದನೆ ಮಾಡಲಿಕ್ಕಾಗ್ತದೆ. ಸೊ these are all the raw materials which are we can see that it is a subsidiary for the secondary sector. ಸೊ ಇದು ಏನಾಗ್ತದೆ, ಸಹಾಯಕ ರೂಪದಲ್ಲಿ ಎರಡನೆಯ ಒಂದು ದ್ವಿತೀಯ ವಲಯಕ್ಕೆ ಕಬ್ಬು ಈ ಒಂದು ಕಚ್ಚಾ ಸಂಪನ್ಮೂಲ ಅಲ್ಲಿ ಹೋಗ್ತಾ ಇರುವುದನ್ನು ನೋಡ್ಬೋದು. ಸೊ ಈ ರೀತಿಯಾಗಿ ಕಬ್ಬು, ಅದೇ ರೀತಿಯಾಗಿ ದೇರ್ ಆರ್ ಸೋ ಮೆನಿ ಆಯಿಲ್ ಸೀಡ್ಸ್ ಅಂದರೆ ಎಣ್ಣೆ ಬೀಜಗಳು, ಅದೇ ರೀತಿಯಾಗಿ ಅನೇಕ ರೀತಿಯ ಒಂದು ಉದಾಹರಣೆಗಳನ್ನು ನಾವು ವಾಣಿಜ್ಯ ಬೆಳೆಗಳಲ್ಲಿ ಇಲ್ಲಿ ಕೊಡ್ಬೋದು. ಸೊ ಇವೆಲ್ಲ ಏನು ಮಾಡ್ತಾ ಇದ್ದಾವೆ, ನಮ್ಮ ದೇಶದ ಒಂದು ಕೃಷಿಕರಣ ಏನಾಗ್ತಾ ಇದೆ, ವಾಣಿಜ್ಯೀಕರಣವಾಗ್ತಾ ಇರುವುದನ್ನು ಇಲ್ಲಿ ನಾವು ಹೇಳ್ಬೋದು. ಸೊ ಮೆಕ್ಯಾನೈಜೇಷನ್ ಆಯಿತು, ಯಾಂತ್ರೀಕರಣ ಆಯಿತು, ಆ್ಯಂಡ್ ಆಲ್ಸೋ ದ ಸೈಂಟಿಫಿಕ್ ಕಲ್ಟಿವೇಷನ್ ಆಯಿತು, ವೈಜ್ಞಾನಿಕ ಬೇಸಾಯ, ಆ್ಯಂಡ್ ಆಲ್ಸೋ ಹಿಯರ್ ವಿ ಕ್ಯಾನ್ ಸಿ ಇನ್ಕ್ರೀಸ್ ಇನ್ ದ ಯೂಸ್ ಆಫ್ ಇನ್ಪುಟ್ಸ್. ಹೂಡುವಳಿಕೆಯಲ್ಲಿ ಹೆಚ್ಚಳವನ್ನು ಮಾಡಿರ್ಬೋದು ಅಥವಾ ಹೂಡುವಳಿಗಳಲ್ಲಿ ಅಥವಾ ಬಳಕೆಯಲ್ಲಿ ಹೆಚ್ಚಳವನ್ನು ಮಾಡಿರ್ಬೋದು. ಸೊ ಇಲ್ಲಿ ಯಂತ್ರಗಳ ಬಳಕೆ ಹೆಚ್ಚಿಗೆ ಆಗ್ತಾ ಇದೆ. ಸೊ ಬೈ ಯೂಸಿಂಗ್ ದ ಟ್ರ್ಯಾಕ್ಟರ್ಸ್ ಇರ್ಬೋದು, ಆ್ಯಂಡ್ ಕ್ರಾಪ್ ಕಲ್ಟಿವೇಷನ್ ಇರ್ಬೋದು, ಆ್ಯಂಡ್ ಕ್ರಾಪ್ ಕಟ್ಟಿಂಗ್ಸ್ ಇರ್ಬೋದು. ಸೊ ಬೆಳೆಗಳನ್ನು ಕಟಾವು ಮಾಡುವುದು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಭೂಮಿಯನ್ನು ಬಿತ್ತನೆ ಮಾಡುವುದು. ಸೊ ಇಲ್ಲಿ ಯಂತ್ರಗಳ ಬಳಕೆಯನ್ನು ನಾವು ಹೆಚ್ಚಿಗೆ ಮಾಡುತ್ತಿರುವುದರಿಂದ ಅಲ್ಪಾವಧಿಯಲ್ಲಿಯೇ ಆ ಕೃಷಿ ಚಟುವಟಿಕೆಗಳನ್ನು ಮುಗಿಸಿಕೊಂಡು ಅತಿ ಶೀಘ್ರದಲ್ಲಿ ಬೆಳೆಗಳನ್ನು ಪಡೆಯತಕ್ಕಂತಹ ಒಂದು ವಿಧಾನ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ರೀತಿಯ ಒಂದು ಹೂಡಿಕೆಗಳ ಬಳಕೆಯಲ್ಲಿ ಆಗತಕ್ಕಂಥ ಹೆಚ್ಚಳ ಕೃಷಿಯಲ್ಲಿ ಒಂದು ವೈವಿಧ್ಯೀಕರಣಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅನದರ್ ಥಿಂಗ್ ಈಸ್ ದ್ಯಾಟ್ ರೈಸ್ ಇನ್ ದ ಏರಿಯಾ ಆಫ್ ಕಮರ್ಷಿಯಲ್ ಕ್ರಾಪ್ಸ್. ವಾಣಿಜ್ಯ ಬೆಳೆಗಳ ಒಂದು ಪ್ರದೇಶದಲ್ಲಿ ಏರಿಕೆಯಾಗಿದೆ. ಸೊ ಆಲ್ರೆಡಿ ಐ ಗಿವನ್ ದ ಎಕ್ಸಾಂಪಲ್ ಆಫ್ ಶುಗರ್ ಕೇನ್. ಸೊ ಈ ಒಂದು ಕಬ್ಬಿನ ಒಂದು ಉದಾಹರಣೆಯನ್ನು ಈಗಾಗಲೇ ಕೊಡಲಾಗಿದೆ. ಸೊ ಮ್ಯಾಕ್ಸಿಮಮ್ ಏರಿಯಾ ಕವರ್ಡ್ ಬೈ ದ ಶುಗರ್ ಕೇನ್ ಏರಿಯಾಸ್. ಸೊ ಈ ಒಂದು ಕಬ್ಬುಗಳ ಒಂದು ವಲಯ ಅಂತ ಹೇಳ್ತಾ ಇದ್ದೀವಿ. ಮೊದಲು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯಲಾಗ್ತಿತ್ತು, ಆದರೆ ಆ ಒಂದು ಬೆಳೆಗಳಲ್ಲಿ ಏನು ಮಾಡ್ತಾ ಇದ್ದೀವಿ, ಈಗ ಹೆಚ್ಚು ವಾಣಿಜ್ಯಮಯವಾದಂಥ ಬೆಳೆಗಳನ್ನು ನಾವು ಬೆಳೆಯುವುದನ್ನು ಇಲ್ಲಿ ಗಮನಿಸಬಹುದು. ಸೊ ಹೀಗಾಗಿ ಭಾರತ ದೇಶದಲ್ಲಿ ದ ಡೇಟಾ ಇಂಡಿಕೇಟ್ಸ್ ಇನ್ ದ ಇಯರ್ 1950-51. ಸೊ ದ ಟೋಟಲ್ cropped area that is up to 74 acres of 74 percentage, that is 74. So here we can see there are 26% which were kept for the food grain products. So ಈ ಒಂದು ಆಹಾರ ಬೆಳೆಗಳನ್ನು ಉತ್ಪಾದನೆ ಮಾಡುವ ಸಲುವಾಗಿ 26% ಭೂಮಿಯನ್ನು ಇಡಲಾಗಿತ್ತು ಅಂತ ಹೇಳ್ಬೋದು. ಅಂದರೆ 74 ಜಮೀನು ಅಂದರೆ 74% ಜಮೀನಿನಲ್ಲಿ 26% ಆಹಾರ ಬೆಳೆಗಳನ್ನ ಉತ್ಪಾದನೆ ಮಾಡುವ ಸಲುವಾಗಿಯೇ. And here maximum crops were known as commercial crops. ಸೊ ಈ ಒಂದು 26% ಜಮೀನನ್ನು ಏನು ಬಳಕೆ ಮಾಡಲಾಗ್ತಿತ್ತು, 74% ಜಮೀನಿನಲ್ಲಿ 26% ಜಮೀನಿನಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಬೆಳೆ ಬಹುತೇಕ ಅದು ವಾಣಿಜ್ಯ ಬೆಳೆಯಾಗಿತ್ತು ಅಂತ ಇಲ್ಲಿ ಹೇಳ್ಬೋದು. ಸೊ ಅದೇ ರೀತಿಯಾಗಿ 2019-20 ನೋಡ್ತಾ ಇದ್ವಿ. ಸೊ ದಿಸ್ ವಾಸ್ ಇನ್ಕ್ರೀಸ್ಡ್ ಫ್ರಾಮ್ 68% to 68%. That was in the year 1950-51, which was again increased. ಅದೇ ರೀತಿಯಾಗಿ ಹಿಯರ್ ದ ಎಕ್ಸಾಂಪಲ್ಸ್ ಲೈಕ್ ಶುಗರ್ ಕೇನ್, ಅದೇ ರೀತಿಯಾಗಿ ಕಾಟನ್, ಆಯಿಲ್ ಸೀಡ್ಸ್ ಮತ್ತು ಶುಂಠಿ, ಹೊಗೆಸೊಪ್ಪು, ಕಬ್ಬು, ಸೊ ಇತ್ಯಾದಿ ಬೆಳೆಗಳ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡಬಹುದು. ಸೊ ಇವು ಮ್ಯಾಕ್ಸಿಮಮ್ ಏರಿಯಾದಲ್ಲಿ ನಮ್ಮ ದೇಶದಲ್ಲಿ ಬೆಳೀತಕ್ಕಂತಹ ಒಂದು ಕೃಷಿ ಬೆಳೆಗಳು ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ದೀಸ್ ಆರ್ ದ ಅಗ್ರಿಕಲ್ಚರಲ್ ಕಮಾಡಿಟೀಸ್ ನೋನ್ ಆ್ಯಸ್ ದ ಕಮರ್ಷಿಯಲ್ ಕಮಾಡಿಟೀಸ್ ಆರ್ ಕಮರ್ಷಿಯಲ್ ಕ್ರಾಪ್ಸ್. ಸೊ ಇವುಗಳಿಗೆ ಏನಂತೀವಿ, ಕೃಷಿ ವಾಣಿಜ್ಯ ಉತ್ಪನ್ನಗಳು ಅಂತ ಕರೆಯಬಹುದು, ಅಥವಾ ಕೃಷಿ ವಾಣಿಜ್ಯಮಯವಾದಂಥ ಒಂದು ಬೆಳೆಗಳು ಅಂತಲೂ ಸಹ ನಾವಿಲ್ಲಿ ಹೇಳ್ತೀವಿ. ಸೊ ಹಿಯರ್ ವಿ ಕ್ಯಾನ್ ಅಂದರ್ ಪಾಯಿಂಟ್ ವಿಚ್ ಎಕ್ಸ್ಪ್ಲೈನ್ಸ್ why our Indian agriculture is commercialized and diversified sector, because diversified crops. ಸೊ ವೈವಿಧ್ಯಮಯ ಬೆಳೆಗಳ ಒಂದು ಕಾರಣದಿಂದ ನಮ್ಮ ದೇಶದ ಒಂದು ಕೃಷಿ ಏನಾಗಿದೆ, ವಾಣಿಜ್ಯೀಕೃತವಾದಂಥ ಒಂದು ಕೃಷಿಯಾಗಿದೆ ಮತ್ತು ವೈವಿಧ್ಯಮಯವಾದಂಥ ಒಂದು ಕೃಷಿಯಾಗಿದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ ಇಯರ್ ದ ಎಕ್ಸಾಂಪಲ್ಸ್ ಲೈಕ್ ದ ಹಾರ್ಟಿಕಲ್ಚರಲ್ ಪ್ರಾಡಕ್ಟ್ಸ್. ಸೊ ಅಲ್ಲಿ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ತೋಟಗಾರಿಕಾ ಬೆಳೆಗಳಂತ ಇರ್ಬೋದು. ಸೊ ಇಯರ್ ದ ಎಕ್ಸಾಂಪಲ್ಸ್ ಲೈಕ್ ದ ರೆಡ್ ರೋಸ್, ಅಂದರೆ ಈ ಒಂದು ಗುಲಾಬಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ದೇರ್ ಆರ್ ಸೋ ಮೆನಿ ಲೈಕ್ ದ ಫ್ಲವರ್ಸ್ ಇರ್ಬೋದು. ಅದೇ ರೀತಿಯಾಗಿ ಹಿಯರ್ ದ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಲೈಕ್ ರೇಷ್ಮೆ ಅಂತ ಹೇಳ್ತೀವಿ, ಅಂದರೆ ಸೆರಿಕಲ್ಚರ್ ಅಂತ ಹೇಳ್ಬೋದು, ರೇಷ್ಮೆಗಾರಿಕೆ. ಸೊ ಈ ರೀತಿಯ ಅನೇಕ ವೈವಿಧ್ಯಮಯವಾದಂಥ ಒಂದು ಬೆಳೆಗಳು ಭಾರತ ದೇಶದ ಒಂದು ಕೃಷಿ ಸರಕುಗಳನ್ನು ವಾಣಿಜ್ಯಮಯ ಸರಕುಗಳನ್ನಾಗಿ ಮಾಡಿದವು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹಿಯರ್ ದ ಎಕ್ಸಾಂಪಲ್ಸ್ ಲೈಕ್ ಫ್ರೂಟ್ಸ್, ಹಣ್ಣುಗಳನ್ನು ಉದಾಹರಣೆಯಾಗಿ ಇಲ್ಲಿ ನಾವು ಕೊಡಬಹುದು. ಸೊ ನಮ್ಮ ದೇಶದಲ್ಲಿ ವೈವಿಧ್ಯಮಯವಾದಂಥ ಒಂದು ಹಣ್ಣುಗಳನ್ನು ಬೆಳೆಯಲಾಗ್ತದೆ ಅಂತ ಹೇಳ್ಬೋದು. ಸೊ ಭಾರತ ದೇಶದಲ್ಲಿ ನೋಡ್ತಾ ಇದ್ವಿ 6.3 ದಶಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಹಣ್ಣುಗಳನ್ನು ಬೆಳೆಯಲಾಗ್ತದೆ. ಸೊ ಹಿಯರ್ ಇನ್ ಇಂಡಿಯಾ ವಿ ಕ್ಯಾನ್ ಸಿ ದಟ್ ದೇರ್ ಆರ್ 6.3 ಮಿಲಿಯನ್ ಹೆಕ್ಟೇರ್ ಏರಿಯಾಸ್ ಮೆಂಟ್ ಫಾರ್ ದ ಫ್ರೂಟ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 10.1% ಮಿಲಿಯನ್ ಹೆಕ್ಟೇರ್. ಸೊ ದೇರ್ ವಿ ಕ್ಯಾನ್ ಸಿ ಸೊ ದೇರ್ ಮೇ ಬಿ ಅ ಮ್ಯಾಕ್ಸಿಮಮ್ area meant for vegetable goods. So
ಈ ಒಂದು ತರಕಾರಿಗಳನ್ನು ಬೆಳೆಯುವ ಸಲುವಾಗಿ ಶೇಕಡ 10.1 ದಶಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಮೀಸಲಾಗಿಡಲಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇನ್ ದ ಇಯರ್ 2020-21, so here in India we can see that so 130 million tons fruits were produced, and also 200 million tons vegetables were produced. ಸೊ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ 2020-21 ಅಂಕಿಅಂಶಗಳ ಪ್ರಕಾರ 130 ದಶಲಕ್ಷ ಟನ್ಗಳ ಒಂದು ಹಣ್ಣನ್ನು ಉತ್ಪಾದಿಸಲಾಯಿತು ಮತ್ತು 200 ದಶಲಕ್ಷ ಟನ್ಗಳ ಒಂದು ಪ್ರಮಾಣದ ತರಕಾರಿಗಳನ್ನು ಇಲ್ಲಿ ಬೆಳೆಯಲಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಫ್ಲೋರಿಕಲ್ಚರ್, ಸೊ ಹಿಯರ್ ಫ್ಲೋರಿಕಲ್ಚರ್ ಮೀನ್ಸ್ ವಾಟ್, ಪುಷ್ಪ ಕೃಷಿ ಅಂತ ಹೇಳ್ತೀವಿ. ಸೊ ಹಿಯರ್ ದ ಎಕ್ಸಾಂಪಲ್ಸ್ ಲೈಕ್ ಏನು ಹೇಳ್ಬೋದು ಇಲ್ಲಿ, ರೆಡ್ ರೋಸ್, ಕೆಂಪು ಗುಲಾಬಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮೈಸೂರು ಮಲ್ಲಿಗೆ ಅಂತ ಹೇಳ್ತೀವಿ. ಸೊ ಹಿಯರ್ ಇನ್ ಮೈಸೂರು ಮಲ್ಲಿಗೆ ವಿ ಕ್ಯಾನ್ ಸಿ ದೇರ್ ಆರ್ ವೈಟ್ ಆ್ಯಂಡ್ ಆಲ್ಸೋ ಇನ್ನೊಂದು ಯಾವುದು ಬರ್ತದಲ್ಲಮ್ಮ, ಅದು ಕೇಸರಿ. ಓಕೆ, ಸೊ ಈ ರೀತಿಯ ಒಂದು ಇವೆಲ್ಲವೇನು ಪುಷ್ಪ ಕೃಷಿ ಅಂತ ಹೇಳ್ತೀವಿ. ಸೊ ಆಲ್ ದೀಸ್ ಆರ್ ನೋನ್ ಆಸ್ ಫ್ಲೋರಿಕಲ್ಚರ್. ಇವುಗಳಿಗೆ ಪುಷ್ಪ ಕೃಷಿ ಅಂತಲೂ ಸಹ ನಾವೆಲ್ಲ ಕರಿತೀವಿ. ಸೊ ಆಲ್ ದೀಸ್ ಆರ್ ನೋನ್ ಆಸ್ ದ ಮ್ಯಾಕ್ಸಿಮಮ್ ದೀಸ್ ಪ್ರಾಡಕ್ಟ್ಸ್ ಕಮ್ಸ್ ಅಂಡರ್ ದ ಕಮರ್ಷಿಯಲೈಸ್ಡ್ ಅಗ್ರಿಕಲ್ಚರಲ್ ಸೆಕ್ಟರ್. ಸೊ ಎಲ್ಲವೇನು ನಮ್ಮ ದೇಶದ ಈ ಒಂದು ವಾಣಿಜ್ಯ ಕೃಷಿ ಅಲ್ಲಿ ಬರ್ತಕ್ಕಂಥ ಒಂದು ಕ್ಷೇತ್ರ ಬರ್ತಕ್ಕಂಥ ಕೃಷಿ ಬೆಳೆಗಳು ಅಂತ ಇಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ ಹೂವಿನ ರಫ್ತುಗಳು. ಸೊ ಇಂಡಿಯಾ ಎಕ್ಸ್ಪೋರ್ಟೆಡ್ ದ ಫ್ಲವರ್ಸ್ ಇನ್ ದ ಇಯರ್ 1985-86. ಇಟ್ ವಾಸ್ ಅರೌಂಡ್ 50 lakh rupees. ಸೊ ಅಂದರೆ ಸುಮಾರು 54 ಲಕ್ಷ ರೂಪಾಯಿಗಳಿದ್ದು 2017-18ರಲ್ಲಿ ವಿ ಕ್ಯಾನ್ ಸೇ ದ್ಯಾಟ್ ದಿಸ್ ವಾಸ್ ಇನ್ಕ್ರೀಸ್ಡ್ ಅಬೌಟ್ 670.90 crore rupees. ಸೊ ಅದೇ ರೀತಿಯಾಗಿ 54 ಕೋಟಿ ರೂಪಾಯಿಗಳು ಇದ್ದದ್ದು ಎಷ್ಟಾಯ್ತು ಅಂದರೆ 2017-18ನೇ ಇಸ್ವಿಯಲ್ಲಿ 670 ಕೋಟಿ ರೂಪಾಯಿಗಳ ಒಂದು ಪುಷ್ಪ ಅಥವಾ ಒಂದು ಹೂವಿನ ರಫ್ತುಗಳ ಒಂದು ಆಯ್ತು ಅಂತ ಹೇಳ್ಬೋದು. 1985 ಇಟ್ ವಾಸ್ ಓನ್ಲಿ 50 crore rupees. ನಮ್ಮ ದೇಶದಲ್ಲಿ ಈ ಒಂದು ಪುಷ್ಪೋದ್ಯಮ ಅಥವಾ ಹೂವಿನ ರಫ್ತುಗಳನ್ನು ಮಾಡ್ತಕ್ಕಂಥ ಒಂದು ಪ್ರಮಾಣ ಎಷ್ಟಿತ್ತು ಅಂದರೆ 54 ಕೋಟಿ ರೂಪಾಯಿಗಳಿತ್ತು. ಸೊ ದಿಸ್ ವಾಸ್ ಇನ್ಕ್ರೀಸ್ಡ್ ಇನ್ ದ ಇಯರ್ 2017-18, which was recorded amount of rupees 670.90 crore rupees. 670.90 ಕೋಟಿ ರೂಪಾಯಿಗಳ ಒಂದು ಹೂವಿನ ರಫ್ತುಗಳನ್ನು 2017-18ರಲ್ಲಿ ಮಾಡಿರುವುದು. ಇದೆಲ್ಲ ಏನು ವ್ಯಕ್ತಪಡಿಸದ ನಮ್ಮ ದೇಶದ ಒಂದು ಕೃಷಿ ವಾಣಿಜ್ಯಮಯವಾಗ್ತಾ ಇದೆ ಅನ್ನೋದನ್ನು ವ್ಯಕ್ತಪಡಿಸ್ತದೆ. ಆ್ಯಂಡ್ ಆಲ್ಸೋ ಇನ್ ಸೆರಿಕಲ್ಚರ್. ಸೊ ಸೆರಿಕಲ್ಚರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ವಿಚ್ ಈಸ್ ರಿಲೇಟೆಡ್ ಟು ಅಗ್ರಿಕಲ್ಚರಲ್ ಸೆಕ್ಟರ್. ಸೊ ರೇಷ್ಮೆ ಕೃಷಿ ಅಂತ ಹೇಳ್ತೀವಿ. ಸೆರಿಕಲ್ಚರ್ ಅಂದ್ರೇನು, ರೇಷ್ಮೆ ಕೃಷಿ. ಸೊ ರೇಷ್ಮೆ ಕೃಷಿ ಸಹ ಮತ್ತೊಂದು ಪ್ರಮುಖವಾದಂತಹ ಒಂದು ಭಾರತದ ಒಂದು ವಾಣಿಜ್ಯಮಯವಾದಂತಹ ಒಂದು ಕೃಷಿಯಾಗಿದೆ ಅಂತ ಹೇಳ್ಬೋದು. ಸೊ ಇನ್ ಇಂಡಿಯಾ ವಿ ಕ್ಯಾನ್ ಸಿ ದ್ಯಾಟ್ ದೇರ್ ಆರ್ ಅಬೌಟ್ 60 lakh ಪೀಪಲ್ಸ್ ವಿಚ್ ವಿ ಆರ್ ಡೂಯಿಂಗ್ ದ ಸೆರಿಕಲ್ಚರ್. ಸೊ ನಮ್ಮ ದೇಶದ ಈ ಒಂದು ಕೃಷಿಯಲ್ಲಿ ನೋಡ್ತಾ ಇದ್ದೀವಿ ಸುಮಾರು 60 ಲಕ್ಷ ಜನ ಕೃಷಿ ಒಂದು ಉದ್ದಿಮೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಥವಾ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ರೇಷ್ಮೆ ಕೃಷಿಯ ಒಂದು ವಿಭಿನ್ನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಿಯರ್ ವಿ ಕ್ಯಾನ್ ಸಿ ದ್ಯಾಟ್ marginal farmers or marginal sericulture farmers and also middle class sericulture farmers, so many. And also here we can see that capitalist sericulture farmers. ಸೊ ಇಲ್ಲಿ ಅತಿ ಚಿಕ್ಕ ರೇಷ್ಮೆ ಕೃಷಿದಾರರು ಅಂತ ಹೇಳ್ತೀವಿ ಮತ್ತು ಸಣ್ಣ ಕೃಷಿ ರೇಷ್ಮೆ ರೈತರು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮಧ್ಯಮ ರೇಷ್ಮೆ ಕೃಷಿ ರೈತರು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಬಂಡವಾಳಶಾಹಿ ಈ ಒಂದು ರೇಷ್ಮೆ ಕೃಷಿದಾರರು ಅಂತ ಹೇಳ್ತೀವಿ. ಸೊ ಇವರೆಲ್ಲರ ಒಂದು ಕಾರಣದಿಂದ ನಮ್ಮ ದೇಶದ ಒಂದು ಕೃಷಿ ಉದ್ಯಮ ರೇಷ್ಮೆಯ ಒಂದು ಕೃಷಿ ಉದ್ಯಮ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇರುವುದು. ಸೊ ಇದು ನಮ್ಮ ದೇಶದ ಈ ಒಂದು ಸೆರಿಕಲ್ಚರ್ ಅಥವಾ ರೇಷ್ಮೆ ಉದ್ಯಮ ವಾಣಿಜ್ಯಮಯವಾಗ್ತಾ ಇರುವುದನ್ನು ಇದು ಸಹ ತೋರಿಸಿಕೊಟ್ಟಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಟ್ ವಾಸ್ ಇನ್ಕ್ರೀಸ್ಡ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇನ್ ಡಿಫ್ರೆಂಟ್ ವೇ. ಸೊ ಅನೇಕ ರೀತಿಯಲ್ಲಿ ಇದು ಒಂದು ಉದ್ಯೋಗದ ಅವಕಾಶಗಳನ್ನು ವಿಸ್ತರಣೆಗೂ ಸಹ ಕಾರಣವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅನದರ್ ಪಾಯಿಂಟ್ ವಿಚ್ ಎಕ್ಸ್ಪ್ಲೇನ್ಸ್ Indian agriculture is a commercialized agriculture because of a large scale of marketing. ಸೊ ನಮ್ಮ ದೇಶದ ಒಂದು ಕೃಷಿ ವಾಣಿಜ್ಯಮಯವಾದಂಥ ಒಂದು ಕೃಷಿಕರಣವಾಗಿದೆ. ಇದಕ್ಕೆ ಮುಖ್ಯವಾದಂಥ ಮತ್ತೊಂದು ಸಂಗತಿಯನ್ನು ಹೇಳ್ಬೋದು, ದೊಡ್ಡ ಪ್ರಮಾಣದ ಮಾರಾಟ ಆಗ್ತಾ ಇರ್ಬೋದು. ಸೊ ದೊಡ್ಡ ಪ್ರಮಾಣದ ಒಂದು ಮಾರಾಟವು ಸಹ ನಮ್ಮ ದೇಶದ ಒಂದು ಕೃಷಿ ಒಂದು ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯ ಎಲ್ಲ ಸಂಗತಿಗಳು ಏನು ವಿವರಣೆ ಮಾಡ್ತವೆ ನಮ್ಮ ದೇಶದ ಈ ಒಂದು ವಾಣಿಜ್ಯೀಕರಣ, ಕೃಷಿಯ ಒಂದು ವಾಣಿಜ್ಯೀಕರಣ ಮತ್ತು ವೈವಿಧ್ಯೀಕರಣವಾಗಿರುವುದನ್ನು ಈ ಎಲ್ಲ ಸಂಗತಿಗಳ ಮೂಲಕ ನಾವು ತಿಳ್ಕೊಳ್ಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಕಮರ್ಷಿಯಲೈಸೇಷನ್ ಆ್ಯಂಡ್ ಡೈವರ್ಫಿಕೇಷನ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್. ಸೊ ಇದು ಮುಗೀತು. ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ ಐ ವಿಲ್ ಎಕ್ಸ್ಪ್ಲೇನ್, ದಟ್ ಈಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ರೈಟ್ ಆನ್ ಹೆಡ್ಡಿಂಗ್ ಬರ್ಬೋದು, ಸಾರ್ವಜನಿಕ ವಿತರಣಾ ವ್ಯವಸ್ಥೆ.
ಸೊ ಈಗ ಅವಶ್ಯಕ ವಸ್ತುಗಳ ಬೆಲೆಗಳು ಹೆಚ್ಚಳವಾದಾಗ ಆ ಬೆಲೆಗಳನ್ನು ನಿಗದಿತ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಸಾರ್ವಜನಿಕರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವ ಒಂದು ಉದ್ದೇಶದಿಂದ ಅಳವಡಿಸಿಕೊಳ್ಳಲಾದಂತಹ ಒಂದು ವ್ಯವಸ್ಥೆಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಇದನ್ನು ನಾವು ಕರಿತೀವಿ. ಸೊ ವೆನ್ ದ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ಕಮಾಡಿಟಿ, ಸೊ that time government has to control the fluctuations, or that time control the increase in the hike in the prices of the commodities by using the method of public distribution system is known as so it will control the price levels in Indian market. ಸೊ ಇದು ನಮ್ಮ ದೇಶದಲ್ಲಿಯೇ ಈ ಒಂದು ಬೆಲೆಗಳ ನಡುವೆ ಒಂದು ಸ್ಥೀಮಿತತೆಯನ್ನು ತರುವ ಒಂದು ಉದ್ದೇಶ ಅಥವಾ ಏರಿಕೆಯನ್ನು ತಡೆಗಟ್ಟುವ ಒಂದು ಉದ್ದೇಶದಿಂದ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅತ್ಯಂತ ಒಂದು ಉಪಯುಕ್ತವಾದಂಥ ಒಂದು ವ್ಯವಸ್ಥೆ ಆಗಿರುವುದನ್ನು ಇಲ್ಲಿ ಹೇಳ್ಬೋದು. ಸೊ ಹೀಗಾಗಿ PDS ಸಿಸ್ಟಮ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕಂಟ್ರೋಲಿಂಗ್ ಸಿಸ್ಟಮ್ ಆಫ್ ಇಸೆನ್ಷಿಯಲ್ ಕಮಾಡಿಟೀಸ್. ಸೊ ಹೀಗಾಗಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದ್ರೇನು, ಅತ್ಯವಶ್ಯಕ ಸರಕುಗಳ ಬೆಲೆಗಳ ಒಂದು ನಿಯಂತ್ರಣ ಮಾಡುವ ಒಂದು ವ್ಯವಸ್ಥೆಯೇ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇಲ್ಲಿ ಅನುಭೋಗಿಗಳಿಗೆ ಕಡಿಮೆ ಬೆಲೆಯಲ್ಲಿ ಸರಕುಗಳು ಲಭ್ಯವಾಗುವ ಹಾಗೆ ಮತ್ತು ಗಗನಮುಖಿಯಾದಂಥ ಸರಕುಗಳನ್ನು ಸೀಮಿತದಲ್ಲಿ ತರುವ ಒಂದು ಉದ್ದೇಶದಿಂದ ಮಾಡತಕ್ಕಂಥ ಒಂದು ವ್ಯವಸ್ಥೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ನಾವಿಲ್ಲಿ ಕರೆಯಬಹುದು. ಈಗ ಅವಶ್ಯಕ ಸರಕುಗಳು ನೋಡ್ತಾ ಇದ್ವಿ ಮಾರುಕಟ್ಟೆಯಲ್ಲಿ. ಸೊ ಅನೇಕ ರೀತಿಯಲ್ಲಿ ನಾವು ಇಲ್ಲಿ ಉದಾಹರಣೆಯಾಗಿ ಕೊಡಬಹುದು. ಸೊ 1951-56 ಇಸ್ವಿಯಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಪಟ್ಟಣ ಪ್ರದೇಶಗಳು, ಅದೇ ರೀತಿಯಾಗಿ ನಗರ ಪ್ರದೇಶಗಳು, ಮಹಾನಗರ ಪ್ರದೇಶಗಳಲ್ಲಿ ಅನೇಕ ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ. ಸೊ ದೇರ್ ಇಸ್ ಅ ಲ್ಯಾಕ್ ಆಫ್ ಸ್ಕೇರ್ಸಿಟಿ ಆಫ್ ದ ಪ್ರಾಡಕ್ಟ್ಸ್. ಸೊ ಹೀಗಾಗಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇರ್ಬೋದು ಆ್ಯಂಡ್ ಸೊ ಮೆನಿ ಅದರ್ ಕನ್ಸ್ಯೂಮರ್ ಡ್ಯೂರಬಲ್ ಗೂಡ್ಸ್. ಸೊ ಈ ಒಂದು ಗ್ರಾಹಕ ಉಪಯೋಗಿ ಸರಕುಗಳಿರ್ಬೋದು, ಅದೇ ರೀತಿಯಾಗಿ ಕೃಷಿ ಸರಕುಗಳಿರ್ಬೋದು. ಸೊ ಅವುಗಳ ಬೆಲೆಗಳು ಕೊರತೆ ಯಾಕೆ ಆಯಿತು? ಸರಕುಗಳ ಒಂದು ಕೊರತೆಯ ಒಂದು ಕಾರಣದಿಂದ. ಸೊ ಹೀಗಾಗಿ ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಒಂದು ಉದ್ದೇಶದಿಂದ ಮತ್ತು ಬೆಲೆಗಳನ್ನು ಸ್ಥೀಮಿತತೆಯಲ್ಲಿ ತರುವ ಒಂದು ಉದ್ದೇಶದಿಂದ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಸರ್ಕಾರ ಜಾರಿ ಮಾಡಿದೆ ಅಂತ ಹೇಳ್ಬೋದು. ಸೊ ಹಿಯರ್ ದ ಎಕ್ಸಾಂಪಲ್ಸ್ ಲೈಕ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ PDS ಸಿಸ್ಟಮ್ ಇನ್ ಇಂಡಿಯಾ. ಸೊ ಹಿಯರ್ ದ PDS ಸಿಸ್ಟಮ್ ದ ಎಕ್ಸಾಂಪಲ್ಸ್ ಲೈಕ್ ಫೀಟ್, ದ ಪ್ರೈಸಸ್ ಆಫ್ ದ ಫೀಟ್ ಕಮಾಡಿಟೀಸ್, ಈ ಒಂದು ಗೋಧಿಯ ಒಂದು ಉದಾಹರಣೆ ಹೇಳ್ಬೋದು, ಆ್ಯಂಡ್ ಆಲ್ಸೋ ರೈಸ್ ಅಕ್ಕಿ ಅಂತ ಹೇಳ್ಬೋದು, ಶುಗರ್ ಸಕ್ಕರೆ, ಅದೇ ರೀತಿಯಾಗಿ ಆಯಿಲ್ ಪ್ರಾಡಕ್ಟ್ಸ್, ಈ ಒಂದು ಖಾದ್ಯ ತೈಲಗಳು ಅಥವಾ ಕುಕ್ಕಿಂಗ್ ಆಯಿಲ್ ಅಂತ ಹೇಳ್ತೀವಿ, ಆ್ಯಂಡ್ ಆಲ್ಸೋ ಕೆರೋಸಿನ್ ಸೀಮೆ ಎಣ್ಣೆ. ಸೊ ದೀಸ್ ಆರ್ ಆಲ್ ದ ಇಸೆನ್ಷಿಯಲ್ ಕಮಾಡಿಟೀಸ್ ಗಿವನ್ ಅಂಡರ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಇವೆಲ್ಲವೂ ಎಲ್ಲಿ ಸಿಗ್ತಾವೆ ನಮಗೆ? ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ. ರೇಷನ್ ಅಂಗಡಿ ಅಂತ ಏನು ಹೇಳ್ತೀವಿ ನೋಡಿರಿ, ಪಡಿತರ ವಿತರಣಾ ವ್ಯವಸ್ಥೆ ಅಥವಾ ನ್ಯಾಯಬೆಲೆ ಅಂಗಡಿ ಅಂತ ಏನು ಕರಿತೀವಿ. ಸೊ ಇವೆಲ್ಲವೂ ನಮಗೆ ಈ ಒಂದು ಸರಕುಗಳು ಈ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಸಿಗತಕ್ಕಂಥ ಪ್ರಮುಖ ಸರಕುಗಳಂತ ಹೇಳ್ಬೋದು. ಸೊ ಇವೆಲ್ಲವೂ ಅತ್ಯವಶ್ಯಕ ಸರಕುಗಳು ಆಗಿರುವುದು ನಮಗೆ ಗೊತ್ತಿದೆ. ಸೊ ಹೀಗಾಗಿ ನಮ್ಮ ದೇಶ ನೋಡ್ತಾ ಇದ್ವಿ, ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ಗುಡ್ಡಗಾಡು ಪ್ರದೇಶಗಳು ಈ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಹೆಚ್ಚು ಜನಪ್ರಿಯವಾಗಿದೆ ಮತ್ತು ಇವುಗಳನ್ನು ಅತ್ಯಧಿಕ ಮಟ್ಟದಲ್ಲಿ ಸರ್ಕಾರ ಸ್ಥಾಪನೆ ಮಾಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಫ್ರಮ್ ಇನ್ ದ ಇಯರ್ 1992, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ರಿವ್ಯೂ ದಟ್ ಈಸ್ ವಿ ಕ್ಯಾನ್ ಸೇ ದಟ್ ದ ಬ್ಯಾಕ್ವರ್ಡ್ ಏರಿಯಾಸ್. ಸೊ ಈಗ ಹಿಂದುಳಿದ ಪ್ರದೇಶಗಳು ಅಂತ ಹೇಳ್ತೀವಿ ಅಥವಾ ಮೂಲ ಗುಂಪುಗಳು ಆದಂಥ ಒಂದು ಪ್ರದೇಶ 1992ರಿಂದ ವಿಂಗಡಣೆ ಮಾಡಿ ಅವುಗಳನ್ನು ಅನೇಕ ಪ್ರದೇಶಗಳಲ್ಲಿ ವಿಂಗಡಣೆ ಮಾಡಿದೆ. ಸೊ ಇಯರ್ ಡ್ರಾಟ್ ಪ್ರೌನ್ ಏರಿಯಾಸ್ ಅಂತ ಹೇಳ್ತೀವಿ, ಅಂದರೆ ಬರಗಾಲ ಸಂಭವನೀಯ ಪ್ರದೇಶಗಳು, ಮರುಭೂಮಿಯ ಪ್ರದೇಶಗಳು, ಆ್ಯಂಡ್ ಆಲ್ಸೋ ಹಿಲ್ಲಿ ಏರಿಯಾಸ್, ಗುಡ್ಡಗಾಡಿನ ಪ್ರದೇಶಗಳು, ವೇರ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ ಪೀಪಲ್ಸ್ ವೇರ್ lives, that is the resident of the hilly areas. ಸೊ ಈ ಒಂದು ಪರಿಶಿಷ್ಟ ಪಂಗಡ ವರ್ಗದ ಜನ ಇರತಕ್ಕಂಥ ವಾಸಿಸ್ತಕ್ಕಂಥ ಒಂದು ಪ್ರದೇಶಗಳು, ಗುಡ್ಡಗಾಡು ಪ್ರದೇಶಗಳು ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಇವರಿಗೆ ರಿಯಾಯಿತಿ ದರದಲ್ಲಿ ಸರಕುಗಳ ಒಂದು ಲಭ್ಯತೆ ಆಗುವ ಸಲುವಾಗಿಯೇ PDS ಅನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ದೇ ವಿಲ್ ಗೆಟ್ ದೀಸ್ ಪ್ರಾಡಕ್ಟ್ಸ್ ಅಟ್ 50% ಆಫ್ ರಿಬೇಟ್ಸ್. ಸೊ 50% ಒಂದು ರಿಯಾಯಿತಿ ದರದಲ್ಲಿ, ಅದೇ ರೀತಿಯಾಗಿ ಅತ್ಯವಶ್ಯಕ ಆಹಾರ ವಸ್ತುಗಳ ಒಂದು ಪೂರೈಕೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಸೊ ಈ ಎಲ್ಲ ವ್ಯವಸ್ಥೆಯನ್ನು ಈ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ನಾವು ವಾಟ್ ಆರ್ ದ ವರ್ಕಿಂಗ್ ಆಫ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಒಂದು ಕಾರ್ಯವಿಧಾನ ಏನು? ಸೊ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಒಂದು ಕಾರ್ಯವಿಧಾನದಲ್ಲಿ ಮೊದಲನೇದು ಹೇಳ್ತೀವಿ ಪ್ರೊಕ್ಯೂರ್ಮೆಂಟ್ ಆಫ್ ದ ಫುಡ್ ಆರ್ಟಿಕಲ್ಸ್, ಅಂದರೆ ಆಹಾರ ವಸ್ತುಗಳ ಒಂದು ಸಂಗ್ರಹ ಮಾಡುವುದು. ಸೊ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಕಾರ್ಯವಿಧಾನ. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಆಹಾರ ವಸ್ತುಗಳ ಸಂಗ್ರಹಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ವಾಟ್ ಆರ್ ದ ಗೂಡ್ಸ್ ವಿಚ್ ದೇ ರಿಕ್ವೈರ್ಡ್ ದ ಪ್ರೊಕ್ಯೂರ್ಮೆಂಟ್ ಆಫ್ ದ ಫುಡ್ ಕಾಮೋಡಿಟೀಸ್ ಲೈಕ್ ವೀಟ್, ಅಕ್ಕಿ ಇರ್ಬೋದು, ಅದೇ ರೀತಿಯಾಗಿ ರೈಸ್ ಅಕ್ಕಿ ಇರ್ಬೋದು, ಗೋಧಿ, ವೀಟ್ ಇರ್ಬೋದು. ಸೊ ಈ ಒಂದು ಬೆಲೆಗಳನ್ನು ನೋಡ್ತಾ ಇದ್ದೀವಿ. ಅವುಗಳ ಒಂದು ಬೆಲೆಗಳು ಯೋಗ್ಯವಾದಂಥ ಬೆಲೆಗಳಿಗೆ ರೈತರ ಒಂದು ಹಿತವನ್ನು ಆಯಿತು, ಅದೇ ರೀತಿಯಾಗಿ ಗ್ರಾಹಕರ ಒಂದು ಹಿತವನ್ನು ಸಹ ರಕ್ಷಣೆ ಮಾಡುವ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ಆಹಾರ ವಸ್ತುಗಳ ಸಂಗ್ರಹಗಳನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಫಾರ್ ದಟ್ ಪರ್ಪಸ್
ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಮೇಡ್ ದಟ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಭಾರತ ಏನು ಮಾಡಿದೆ ಅಂದರೆ ಆಹಾರ ನಿಗಮವನ್ನು ಸ್ಥಾಪನೆ ಮಾಡಿದೆ. ಅದೇ ರೀತಿಯಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಇನ್ ಸ್ಟೇಟ್ ಲೆವೆಲ್ಸ್, ದಟ್ ಈಸ್ ಫುಡ್ ಆ್ಯಂಡ್ ಸಿವಿಲ್ ಡಿಪಾರ್ಟ್ಮೆಂಟ್. ಸೊ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ಪ್ರಾರಂಭ ಮಾಡಿದೆ. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್ಸ್ ದೇ ಹ್ಯಾವ್ ಸ್ಟಾರ್ಟೆಡ್ ದಟ್ ಈಸ್ ಸ್ಟೇಟ್ ಕೋಆಪರೇಟಿವ್ ಬೋರ್ಡ್. ಸೊ ಈ ಒಂದು ರಾಜ್ಯ ಸಹಕಾರಿ ಮಾರಾಟ ಮಂಡಳಿಯನ್ನು ಸ್ಥಾಪನೆ ಮಾಡಿರುವುದನ್ನು ನಾವಿಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಟ್ ಈಸ್ ವರ್ಕಿಂಗ್ ಆಫ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಇದೆಲ್ಲ ಯಾವುದರ ಒಂದು ವಿವರಣೆ, ಈ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಒಂದು ಕಾರ್ಯವಿಧಾನವಿರತಕ್ಕಂಥ ಒಂದು ಪ್ರಮುಖವಾದಂಥ ವಿವರಣೆ. ಸೊ ರಿಮೈನಿಂಗ್ ಕಂಟೆಂಟ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ದ ನೆಕ್ಸ್ಟ್ ಕ್ಲಾಸ್, ದಟ್ ಈಸ್ ಫ್ರಮ್ ಟುಡೇಸ್ ಎಕ್ಸ್ಟ್ರಾ ಕ್ಲಾಸ್ 2 to 3 PM. ಓಕೆ, 2 ರಿಂದ 3 ಗಂಟೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ದೀನಿ. ಎಲ್ಲರೂ ವೇಟ್ ಮಾಡಿದ್ರೆ ರಿಮೈನಿಂಗ್ ಪಾರ್ಟನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.